ಅಕ್ಕನ ಗೆಲುವಿಗೆ ಚಿಕ್ಕಪ್ಪ ಮೊರೆ ಹೋಗಿದ್ದಾರೆ ರಾಹುಲ್ ಜಾರಕಿಹೊಳಿ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿದಿದ್ದಾರೆ ಪ್ರಿಯಾಂಕಾ. ಅಕ್ಕ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಬಗ್ಗೆ ಚಿಕ್ಕಪ್ಪನ ಜೊತೆ ರಾಹುಲ್ ಚರ್ಚೆಯನ್ನ ಮಾಡಿದ್ದಾರೆ. ಗೋಕಾಕ್ನಲ್ಲಿರುವಂತಹ ಲಖನ್ ಜಾರಕಿಹೊಳಿ ಕಚೇರಿಗೆ ಭೇಟಿ ನೀಡಿದ್ದಾರೆ ರಾಹುಲ್. ಪ್ರಿಯಾಂಕಾ ಪರವಾಗಿ ಪ್ರಚಾರಕ್ಕೆ ಆಗಮಿಸುವಂತೆ ರಾಹುಲ್ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಹುಲ್ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಲಖನ್ ಜಾರಕಿಹೊಳಿ ಕೂಡ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರಿಗೂ ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡಿಲ್ಲ ಲಖನ್ ಜಾರಕಿಹೊಳಿ. ಅಣ್ಣನ ಮಗಳ ಪರ ಪ್ರಚಾರಕ್ಕೆ ಬರ್ತಾರಾ ಎಂಎಲ್ಸಿ ಲಖನ್ ಜಾರಕಿಹೊಳಿ ಅನ್ನೋದು ಪ್ರಶ್ನೆ. ರಾಹುಲ್ ಜಾರಕಿಹೊಳಿ ಭೇಟಿ ಬಗ್ಗೆ ಮಾರ್ಮಿಕವಾಗಿ ಲಖನ್ ಮಾತನಾಡಿದ್ದಾರೆ. ಎಲ್ಲೆಲ್ಲಿ ಫಂಡ್ ಹಾಕಿದ್ದೇವೋ ಅಲ್ಲಿಗೆ ಫೋನ್ ಮಾಡಿ ಅಂತ ಲಖನ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಲ್ಲಿ ಪ್ರಚಾರ ಕಾರ್ಯಗಳೆಲ್ಲ ಬಿರುಸಿನಿಂದ ಸಾಗಿದೆ. ಈಗ ಅಕ್ಕನನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಅವರು ಕೂಡ ಚಿಕ್ಕಪ್ಪನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಏನೆಲ್ಲ ಚರ್ಚೆ ಆಗಿದೆ, ಒಪ್ಕೊಂಡಿದ್ದಾರೆ ಅಂತ, ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರಂತ? ನೀತೀಗ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಿ ಚುನಾವಣೆ ಕಾವು ರಂಗೇರಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಚಿಕ್ಕೋಡಿ ಲೋಕಸಭೆಗೆ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿನ ಅಖಾಡಕ್ಕಿಳಿಸಿರ್ತಕ್ಕಂಥದ್ದು. ಈಗ ಅಕ್ಕನನ್ನ ಗೆಲ್ಸೋದಕ್ಕಾಗಿ ಸಹೋದರರಾದ ರಾಹುಲ್ ಜಾರಕಿಹೊಳಿ ಕೂಡ ಒಂದು ಚಿಕ್ಕೋಡಿ ಲೋಕಸಭೆಯಲ್ಲಿ ಓಡಾಟ ಮಾಡ್ತಾ ಇದ್ರೆ ಅದರ ಭಾಗವಾಗಿ ಏನು ಜಾರಕಿಹೊಳಿ ಕುಟುಂಬದ ಕಿರಿಯ ಸಹೋದರರಂತ ಅಂದ್ರೆ ಲಖನ್ ಜಾರಕಿಹೊಳಿ ಮನೆಗೆ, ಚಿಕ್ಕಪ್ಪನ ಮನೆಗೆ ರಾಹುಲ್ ಜಾರಕಿಹೊಳಿ ಭೇಟಿ ನೀಡಿದ್ರು. ಜೊತೆಗೆ ಸಹೋದರಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬರುವಂತೆ ಅವರಲ್ಲಿ ಮನವಿ ಕೂಡ ಮಾಡಿಕೊಂಡ್ರು. ಅದಾದ ಬಳಿಕ ಒಂದು ಲಖನ್ ಜಾರಕಿಹೊಳಿ ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ ಕೆಂಪು ಲೈಟ್ ಇದೆ ಅನ್ನೋಂಥ ಜನರಿಗೆಲ್ಲ ಗೊತ್ತಾಗ್ಬೇಕು ಅನ್ನೋಂತ ಒಂದು ಮಾತನ್ನು ಹೇಳುವ ಮೂಲಕ, ಅಂದ್ರೆ ಏನು ಕಾಂಗ್ರೆಸ್ ಅಭ್ಯರ್ಥಿ ಏನಿದೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಗುರವಾಗಿ ಯಾರು ಕೂಡ ಪರಿಗಣಿಸಬಾರದು ಅನ್ನೋಂಥ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಏನು ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷೇತರಾಗಿ ಗೆದ್ದು ಬಂದಂತ ಲಖನ್ ಜಾರಕಿಹೊಳಿ ಆ ಒಂದು ಚಿಕ್ಕೋಡಿ ಲೋಕಸಭೆಯಲ್ಲಿ ಎಲ್ಲೆಲ್ಲಿ ತಮ್ಮ ಅನುದಾನದಲ್ಲಿ ಎಲ್ಲೆಲ್ಲಿ ಕೆಲಸ ಕಾರ್ಯಗಳಿಗೆ ಅನುದಾನ ಕೊಟ್ಟಿದ್ದಾರೋ ಅಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಕರೆ ಮಾಡಿ ಹೇಳುವಂತೆ, ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಕೆಲಸ ಮಾಡುವಂತೆ ಕರೆ ಮಾಡಿ ಹೇಳುವಂತೆ ಅಲ್ಲಿ ಸೂಚನೆಯನ್ನು ಕೊಡ್ತಾರೆ. ಈ ಮೂಲಕ ಲಖನ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿತಾರೆ ಅನ್ನುವಂತ ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಕಳೆದ ಬಾರಿ ಇದೇ ಲಖನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪರವಾಗಿ ಒಂದು ಚುನಾವಣಾ ಪ್ರಚಾರ ನಡೆಸಿದ್ರು. ಈಗ ತಮ್ಮ ಜಾರಕಿಹೊಳಿ ಕುಟುಂಬದ ಕುಡಿ ಏನಿದೆ, ಅಂದ್ರೆ ಏಳನೇ ತಲೆಮಾರಿನ ರಾಜಕಾರಣ ಏನಿದೆ, ಏಳನೇ ತಲೆಮಾರಿನ ರಾಜಕಾರಣದ ಒಂದು ಕುಡಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂತ ಮುನ್ಸೂಚನೆಯನ್ನ ಈಗ ಲಖನ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.